ಕಮಿಷನರ್ ಹಾನೆಸ್ಟಾ ಟೆರರಿಸ್ಟಾ ಸೇಡಿ ಈಶಾ. ಸರ್, ಆ ಶಂಕರ್ ಶುರು ಮಾಡಿರೋ ಸಿಐಡಿ ಈಶಾ ಡಿಟೆಕ್ಟಿವ್ ಏಜೆನ್ಸಿಗೆ ಲೈಸೆನ್ಸೇ ಇಲ್ಲ. ನೋ ಲೈಸೆನ್ಸ್. ಶಂಕರ, ನಮ್ಮ ಹತ್ರ ಲೈಸೆನ್ಸ್ ಇಲ್ಲ ಅನ್ನೋದಕ್ಕೋಸ್ಕರ ಎಂಥ ಕೆಲಸ ಮಾಡಿದಾರೆ ನೋಡಿದ್ಯಾ? ಎಲ್ಲ ಕಮಿಷನರ್ ಮಾಡಿಸಿರೋ ಕೆಲಸ ಇದು. ಮಗನೇ, ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ರಂಗಸ್ವಾಮಿಯವರು ನಾಳೆ ಜಕ್ಕರಾಯನ ಕೆರೆ ಮೈದಾನದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕೆಂದು ಈ ಮೂಲಕ ಶಂಕರು, ಅನೌನ್ಸ್ಮೆಂಟ್ ಕೇಳಿದ್ಯಾ? ನಾಳೆ ಸಿಎಂ ಬರ್ತಾ ಇದ್ದಾರೆ. ನಾವು ಹೋಗಿ ನಮ್ಮ ಕಷ್ಟನ ಹೇಳ್ಕೊಳ್ಳೋಣ. ಅವರು ಬಹಳ ಒಳ್ಳೆಯವರು, ನಮಗೆ ಹೆಲ್ಪ್ ಆದ್ರೂ ಆಗ್ಬೋದು. ಕಾಯ್ತಾ ಇರ್ತೀರಲ್ರಿ ಬೀಳಕ್ಕೆ, ಬಿದ್ದಿದ್ಕೆ ಬಿದ್ದಿದ್ಕೆ ಅವನ್ರೆ ಬೀಳ್ತೀಯ. ಓಕೆ ಬಾಸ್. ಏನು ಬಿದ್ದಂಗ ಆಯ್ತಲ್ಲ, ಎಲ್ಲಿ? ನಾನೇ ದಲಿತ ನಾಯಕ ರಂಗಸ್ವಾಮಿ ಅವ್ರಿಗೆ, ದಲಿತ ಮುಖ್ಯಮಂತ್ರಿ ರಂಗಸ್ವಾಮಿ ಅವ್ರಿಗೆ, ಮುಖ್ಯಮಂತ್ರಿ ಅವರಿಗೆ, ಮುಖ್ಯಮಂತ್ರಿ ಅವರಿಗೆ. ಮುಖ್ಯಮಂತ್ರಿ
ಮುಖ್ಯಮಂತ್ರಿ ಸಾಹೇಬ್ರೆ ಒಂದ್ ನಿಮಿಷ, ನಿಮ್ ಹತ್ರ ನಾನು ಮಾತಾಡ್ಬೇಕು. ಹೋಮ್ ಆಫೀಸಲ್ಲಿ ಬಂದು ನೋಡಪ್ಪ. ಇಲ್ಲ ಸರ್, ತುಂಬಾ ಅರ್ಜೆಂಟ್ ಸರ್, ಪ್ಲೀಸ್ ನಾನು ಹೇಳಿ ಸರ್, ಹೋಮ್ ಆಫೀಸಲ್ಲಿ ಬಂದು ನಾನು ನೋಡು. ಮಾತಾಡ್ಬೇಕು ತಡೀರಿ. ಸಾಹೇಬ್ರ ಹತ್ರ ಮಾತಾಡ್ಬೇಕು. ಬಿಡಪ್ಪ. ದಯವಿಟ್ಟು ಬನ್ನಿ ಸರ್, ನಾನು ಯಾವ್ದಾದ್ರು ಪ್ರಾಬ್ಲಮ್ ಇದ್ದೀನಿ. ಬಿಡಯ್ಯ, ನಾನು ಮಾತಾಡ್ಬೇಕು ಸಾಹೇಬ್ರ ಹತ್ರ. ಯಾಕೆ ಬಲವಂತ ಮಾಡ್ತೀಯಾ? ಸರ್ ನನ್ನ ಆಫೀಸಲ್ಲಿ ಬಂದು ನೋಡು. ಬಿಡಯ್ಯ. ನಾನೇನ್ ತೊಂದರೆ ಕೊಡಲ್ಲ, ಬಿಡ್ರಿ. ಸ್ವಲ್ಪ ಮಾತಾಡ್ಬೇಕು ರೀ, ಮಾತಾಡ್ಬೇಕು. ಮಾತಾಡ್ಬೇಕ್ರಿ. ಇನ್ನೇನು ಹೇಳಬೇಕು ಅಂತಿದ್ಯಲ್ಲ? ಇದನ್ನೇ ಸರ್. ಏನ್ರಿ ಇದೆಲ್ಲ? ಎಲ್ಲ ನಿಮ್ ನೆಗ್ಲಿಜೆನ್ಸ್. ಏನೇ ಹೇಳ್ತಾರೆ ಗೊತ್ತಾಗ್ತಿಲ್ಲ. ಜೈ ಹಾಕ್ಬೇಕು. ಮುಖ್ಯಮಂತ್ರಿಗಳನ್ನ ಕಾಪಾಡಿದ ವೆಲ್ ಡನ್ ಯಂಗ್ ಬಾಯ್, ವೆಲ್ ಡನ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಆಫೀಸ್ ಬಂದು ನಾನು ನೋಡು. ಎಸ್ ಸರ್. ನಿಂಗೋಸ್ಕರ ಕಾಯ್ತಾ ಎಸ್ ಸರ್, ಡೆಫಿನೆಟ್ಲಿ. ನೋ ನಥಿಂಗ್ ಟು ವರಿ. ಬನ್ನಿ ಸರ್. ಸರ್ 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 ಒಂದು photo, sir. ಫೋಟೋ Come on. ಸರ್. ಸಿಡಿ ಈಶಾ ಗ್ರೂಪ್ನವ್ರು ಸರ್. ಸರ್ ಕೈ ಹಾಕಿ ಸರ್, ಕೈ ಹಾಕಿ ಸರ್. ಒಂದ್ ನಿಮಿಷ ತೆಗಿಯಮ್ಮ, ಚೆನ್ನಾಗಿ ತೆಗಿಯಮ್ಮ. ಸರ್, ಒಂದ್ ನಿಮಿಷ. ಇಲ್ಲಿ ಬಾಂಬ್ನ ಯಾರಿಟ್ರು ನಂಗೆ ಗೊತ್ತಿಲ್ಲ. ಇಟ್ಟವನ್ಗೆ ತುಂಬಾ ಥ್ಯಾಂಕ್ಸ್. ಅವತ್ ನೀವೇನ್ ಹೇಳಿದ್ರಿ, ಸಿಎಂ ನ ಕಾಪಾಡಕ್ ಆಗುತ್ತಾ ಅಂದ್ರಿ. ಈಗ ಹೇಳ್ತಾ ಇದ್ರಿ ಆಗುತ್ತೆ. ಯಾಕೆಂದ್ರೆ ನಾನು ಈಶಾ, ಸಿಐಡಿ ಈಶಾ. ईशा 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 कौन है वो ईशा? ಪ್ರೈವೇಟ್ ಡಿಟೆಕ್ಟಿವ್ ಬಾಬಾ. प्राइवेट डिटेक्टिव, तुम लोग क्या कर रहे हो? मैं उसे खत्म करूंगा, मुझे मालूम है क्या करने का. ಇವರೇ ಕಣೆ ಆಪತ್ ಬಾಂಧವನ್ ತರ ನನ್ನ ಪ್ರಾಣ ಕಾಪಾಡಿದ್ದು ಸಿಐಡಿ ಈಶಾ ಅಂತ. नमस्कार. ನಮ್ ಕಾಲೇಜ್ ಕ್ಯಾಂಟೀನಲ್ಲೆಲ್ಲ ಈಶಾ ಈಶಾ ಅಂತ ನಿಮ್ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಕ್ಯಾಂಟೀನ್ ಅಲ್ಲಿ ಯಾರು ಈಶಾ ಈಶಾ ಅಂತನಲ್ಲಮ್ಮ, ಕಷಾಯ 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 ಅಂತಿರ್ತಾರೆ. ನಮ್ಮ ಅಕ್ಕ ಇವ್ನು ಹೆಂಗ್ ಕ್ಯಾಚ್ ಬಿದ್ಲು? ಇವ್ರ್ಯಾರು? ಸರ್, ಇವರು ಪಿವೋಟ್ ಅಲ್ಲ, ನಮ್ಮ ಪಿತಾಮಹ. ಇವರು ನಮ್ಮ ಪಿತಾಮಹ ಅವ್ರ ಫ್ರೆಂಡು. ಹೌದು. ನೀವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾಕೆ ಸಹಾಯ ಮಾಡಬಾರ್ದು? ಸರ್, ನಮಗೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಸರಿ ಬರಲ್ಲ. ಬೇಕಾದ್ರೆ ಹೇಳಿ, ನಿಮಗೋಸ್ಕರ ನಾವೆಲ್ಲ ಸೇರಿ ಅಪರಾಧಿಗಳನ್ನ ಹಿಡ್ಕೊಡ್ತೀವಿ. ಸರ್, ನಿಮ್ಮಿಂದ ನಮಗೊಂದು ಸಹಾಯ ಆಗಬೇಕಾಗಿದೆ. ನಾವು ನಿಮ್ ಪ್ರಾಣ ಉಳಿಸಿದ ಮೇಲೆ ನಮ್ಗೇನೋ ಅಪಾಯ ಇದೆ ಅಂತ ಅನಿಸ್ತಾ ಇದೆ. ಅದರಿಂದ ನಮಗೊಂದು ರಿವಾಲ್ವರ್ ಬೇಕು ಸರ್. ಮಿಸ್ಟರ್ ಡಿಐಜಿ, ಕಾನೂನು ಪ್ರಕಾರ ತಪ್ಪಿಲ್ಲ ಅಂದ್ರೆ ಕೊಡ್ಬೋದಲ್ವೇನ್ರಿ? ಸರ್, ಹಾಗೆಲ್ಲ ಎಲ್ರಿಗೂ ವೆಪನ್ಸ್ ಕೊಡಬಾರ್ದು ಸರ್. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ್ ಜವಾಬ್ದಾರಿ? ಸರ್, ನಾವು ಎಷ್ಟು ಜನರು ಪ್ರಾಣನ ಕಾಪಾಡ್ತೀವಿ. ನಮ್ ಪ್ರಾಣ ಕಾಪಾಡೋರು ಯಾರು ಸರ್? ನೋಡಿ, ನಮ್ ಪ್ರಾಣ ಕಾಪಾಡ್ಕೋಬೇಕು ಅಂದ್ರೆ ನೀವು ನನಗೆ ಒಂದು ರಿವಾಲ್ವರ್ ಕೊಡಿಸ್ಲೇಬೇಕು ಸರ್. ಹೇಳಿ ಸರ್. ಕೇಳಿದ ತಕ್ಷಣ ಕೊಡಕ್ಕೆ ಅದೇನ್ ಲಾಲಿಪಾಪ್? ಓಕೆ ಓಕೆ. ಮಿಸ್ಟರ್ ಡಿಐಜಿ, ಅವರಿಗೆ ಗನ್ ಲೈಸೆನ್ಸ್ ಕೊಡಿ. ನಿನಗೆ ಗನ್ ಕೊಡ್ತೀವಿ, ಅದನ್ನ ಯಾವತ್ತೂ ಯಾರ ಮೇಲೂ ಉಪಯೋಗಿಸಬಾರ್ದು. ಮತ್ತೆ ಇನ್ಯಾಕ್ ಸರ್ ಗನ್ನು? ಅದ್ರ ಬದಲಿಗೆ ದೀಪಾವಳಿ ಪಿಸ್ತೂಲ್ ಇಟ್ಕೊಬಿಟ್ರೆ? ಕಾನೂನನ್ನ ಕೈ ತಗೊಳ್ಳೋ ಜವಾಬ್ದಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಇರೋದು. ನಿನ್ನ ಆತ್ಮರಕ್ಷಣೆ ಮಾತ್ರ ನೀನು ಗನ್ ಉಪಯೋಗಿಸ್ಬೇಕು. ಅದನ್ನ ಶೂಟ್ ಮಾಡ್ಬೇಕಾದ್ರೆ ಮಂಡಿ ಕೆಳಗಡೆ ಶೂಟ್ ಮಾಡ್ಬೇಕು. ಹಲೋ, ಯಾ, ಮಂಡಿ ಬಿಟ್ಟು ಗುಂಡಿಗೆ ಶೂಟ್ ಮಾಡ್ರೆ ನಿನ್ನ ಗುಂಡಿಲಾಕ್ ಮುಚ್ಚಿಬಿಡ್ತೀವಿ. ಅಯ್ಯೋ, ಪೊಲೀಸರು ಕಳ್ಳರಿಗೆ ಗನ್ ತೋರ್ಸಿದ್ರೆ ಅಂಜು ಜಾರ್ಜ್ ತರ ಜಂಪ್ ಹೊಡ್ಕೊಂಡು ಓಡೋಗ್ಬಿಡ್ತಾರೆ. ಶೂಟ್ ಮಾಡ್ಲಿ ಅಂತ ಕಾಲ್ ತೋರ್ಸ್ಕೊಂಡು ನಿಂತಿರ್ತಾರ. ಸಾರಿ. ಸೂಪರ್ ಗುರಿ. ಇದೇನ್ ಮಹಾ ಗುರಿನಾ? ನಾನ್ ಇವನ್ ವಯಸ್ಸಲ್ಲಿ 2 ಮರಿ ಹಾಕಿದ್ದೆ. ಇವನಿನ್ನ ಗುರಿ ಇಡೋದ್ರಲ್ಲೇ ಇದ್ದಾನೆ. ಅಪ್ಪ, ಅಮ್ಮನ್ ಗೊತ್ತಿಲ್ದಂಗ. ನಾನ್ ಹೇಳಿದ್ದು ನಿನ್ನ ನಿಮ್ಮ ಮಕ್ಕಳ ಕಣೆಯ. ಹಂಗ ಅಂಕಲ್, ಇವನ್ಗೂ ಒಂದ್ ಒಳ್ಳೆ ಕುರಿ ಸಿಕ್ಕಿದ್ರೆ ಮರಿ ಇಡಿಸ್ತಾನೆ ಅಲ್ವಾ ಶಂಕರ್? ನಾನು ಒಂದ್ ಕುರಿ ನೋಡಿದ್ದೀನಿ, ಗುರಿನ ಇಟ್ಟಿದ್ದೀನಿ. ಅದಕ್ಕಿಷ್ಟ ಆಗೋದು ಗ್ಯಾರಂಟಿ. ಅಯ್ಯ, ಬಂದ್ಬಿಟ್ಟ ದೊಡ್ಡದಾಗಿ ಮದ್ವೆ ಮಾಡ್ಕೊಳೋಕೆ. ಹೌದು, ನನ್ನ ಮದ್ವೆ ಆಗೋಕೆ ನಿನಗೇನಿದೆ ಯೋಗ್ಯತೆ? ನಾನೊಬ್ಬ ಗಂಡ್ಸು ಸಾಲ್ದಾ?
ನಾನ್ ಕೇಳಿದ್ದು ಏನ್ ಕೆಲ್ಸ ಮಾಡ್ತಾ ಇದೀಯಾ ಅಂತ. CID ಈಶಾ. ಪತ್ತೆದಾರಿ ಪುಸ್ತಕ ಓದೋರೆಲ್ಲ CIDನೂ ಅಲ್ಲ, ಸಿಗೆ ಕಾಯೋ ಅಲ್ಲ. CID ಅಂತೆ. ಏನ್ರಿ ಈ ತರ ಮಾತಾಡ್ತಿದ್ದೀರಿ? ನಿಮಗೆ ನನ್ನ ಯೋಗ್ಯತೆ ಬಗ್ಗೆ ಗೊತ್ತಾ? ನನ್ನ ಯೋಗ್ಯತೆ ತಿಳ್ಕೋಬೇಕು ಅಂದ್ರೆ ಜಸ್ಟ್ ಅಲ್ಲೋ ಕೇಳಿ. ಗಾಂಧಿ ಕ್ಲಾಸ್, ಮಿಡಲ್ ಕ್ಲಾಸ್, ಬಾಲ್ಕನಿ, ನಾನು ಯಾರು ಅಂತ ಹೇಳ್ತಾರೆ. ನಾನು ಸುಮ್ಮನೆ ನಡ್ಕೊಂಡ್ ಬರ್ತಾ ಇದ್ರೆ ಈ ಕರ್ನಾಟಕದಲ್ಲಿ ಆಲ್ ಕೇಡಿಸ್ ಅಂಡ್ ರೌಡೀಸ್ ಫುಲ್ ಪೋರ್ಟ್. ನೋಡ್ರಿ, ಇದುವರೆಗೂ ನಾನು ಒಂದು ಸರಿ ಆದ್ರೂ ಅಂತ ಅನಿಲ್ಲ. ಅಕಸ್ಮಾತ್ ನಾನೇನೋ ಅನ್ಬಿಟ್ರೆ ಬೇಜಾನ್ ಕಾಗೆಗಳು ರಪ ರಪ ಅಂತ ಬಂದ್ಬಿಡುತ್ತೆ. ನನ್ಗದೆಲ್ಲ ಬೇಕಾಗಿಲ್ಲ. ನಾನು ಫ್ರೀ ಬರ್ಡ್ ತರ ಬ್ಯಾಚುಲರ್ ಆಗಿರ್ಬೇಕು ಅಂತ ಆಸೆ ಪಡ್ತಾ ಇದೀನಿ. ಅದೇನೋ ನನಗೆ ಗೊತ್ತಿಲ್ಲ. ನಿಮ್ಮನ್ನ ನೋಡಿದ ತಕ್ಷಣ ಲವ್ ಅಟ್ ಫಸ್ಟ್ ಸೈಟ್. ಐ ಲವ್ ಯು. ಕುಚ್ಚು ಕುಚ್ಚು ಹೋತಾಯಿ. ನಾವ್ ಹೇಳಿದ್ ನಿಮ್ಗಲ್ಲ, ನಿಮ್ಮ ಮೊಮ್ಮಗಳಿಗೆ. ಐ ಲವ್ ಯು. ಏನೋ ಮೊಮ್ಮಗಳಿಗೆ ಕ್ಯಾಚ್ ಹಾಕಕ್ಕೆ ಹೆಲ್ಪ್ ಮಾಡ್ತಾರಂತ ಸೇಟು ಅಂಗಡಿನ ಸ್ವೀಟ್ ತಂದು ಕೊಟ್ರೆ ನನಗೆ ಹೆಲ್ಪ್ ಮಾಡ್ದಂಗೆ ಫುಲ್ ಹೊಗೆ ಹಾಕ್ಸ್ಕೊಂಡ ಟೈಮಲ್ಲಿ ತಿಂತಾ ಕೂತಿದ್ದೀರಾ. ಐ ಹೇಟ್ ಯು. ಯು ಆರ್ ನಾಟ್ ಹೆಲ್ಪಿಂಗ್ ಮೀ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಐ ಆಮ್ ಗೋಯಿಂಗ್ ಬ್ಯಾಕ್ ಅಂಡ್ ಸಿಂಗ್ ಸಮ್ ಅದರ್ ಕಾಗೆ. ಗಿವ್ ದಿಸ್ ಬ್ಯಾಕ್, ಗಿವ್ ದಿಸ್ ಬ್ಯಾಕ್. ಏನು ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದ್ಯಾ ನೀನು? ಹೇಯ್, ನಾನು ಯಾರಂತ ತೋರಿಸ್ತೀನಿ. ಎಷ್ಟು ಮನೆ ಕಲ್ಲಲ್ಲಿ ಎಲ್ಲಿ ಕಲ್ಲು ತಗೊಂಡು ತಲೆ ಚೇಚ್ ಹಾಕ್ಬಿಡ್ತೀನಿ. ಗ್ಲೋಬಲ್ ಗನ್ ಇಟ್ಕೊಂಡು ಕಲ್ಲು ಹುಡುಕ್ತಾ ಇದೀಯಾ? ಶಂಕ್ರು, ಆ ಮೆಂಟಲ್ ಹುಡುಗಿ ಮಾತಿಗೆ ತಲೆ ಕೆಡಿಸ್ಕೋಬೇಡ. ಮೊದಲು CM ನ ಕೊಲೆ ಮಾಡಕ್ ಯಾರು ಪ್ರಯತ್ನ ಪಟ್ಟರು ಅನ್ನೋದನ್ನ ಕಂಡಿಡಿ. ಆಮೇಲೆ ಸ್ಟೇಟ್ಗೆ ನೀನ್ ಹೀರೋ ಆಗ್ಬಿಡ್ತೀಯ. ಆಗ ಆ ಹುಡುಗಿಯೇನು ಯಾವ ಹುಡುಗಿ ಬೇಕಾದ್ರೂ ನಿನ್ ಮದುವೆ ಆಗ್ತಾಳೆ. ವೆರಿ ಗುಡ್ ಪಾಯಿಂಟ್. ವೆರಿ ಗುಡ್. ಆದ್ರೆ ಈ ಸಿಚುಯೇಷನ್ ಪರಿಸ್ಥಿತಿನ ನೋಡಿದ್ರೆ ಸಿಚುಯೇಷನ್ ಪರಿಸ್ಥಿತಿ ಎರಡು ಒಂದೇ ಅಲ್ವಾ? ನನ್ಗೆ ಯಾಕೋ ಕಮಿಷನರ್ ಮೇಲೆ ಅನುಮಾನ. ಅವನ ಹಿಂದೆ ಯಾರಿರ್ಬೋದು? ನನಗೆ ಗೊತ್ತಾಯ್ತು. ಅಲ್ಲ, ಯಾರಿರ್ಬೋದು? ಹುಚ್ಚ. ಶಂಕ್ರು, ಆಸ್ಪತ್ರೆಯಲ್ಲಿ ಬಾಂಬ್ ಸಿಕ್ಕಿದಾಗ ಆ ಹುಚ್ಚ ಅಲ್ಲೇ ಇದ್ದ. CM ಕಾರು ಬ್ಲಾಸ್ಟ್ ಆದಾಗ ಆ ಹುಚ್ಚ ಅಲ್ಲೇ ಇದ್ದ. ಆಗಾಗ ಬಂದು ನನ್ನ ಕೆನ್ನೆ ಹೊಡಿತಿದ್ದ ಆ ಹುಚ್ಚ. ಇಷ್ಟಕ್ಕೆಲ್ಲ ಕಾರಣ ಆ ಹುಚ್ಚನೇ. ಆ ಹುಚ್ಚಿನ ಮೇಲೆ ಡೌಟ್ ಬೀಳ್ತಾ ಇದೆಯಲ್ಲ, ನಿನಗೆ ಹುಚ್ಚಿರ್ದಿಲ್ಲ ತಾನೇ? ಶಂಕ್ರು, ಬಾಂಬ್ ಸಿಕ್ದಾಗ್ಲೆಲ್ಲ ಆ ಹುಚ್ಚ ಸಿಗ್ತಾ ಇದ್ದ. ನನಗನ್ಸುತ್ತೆ ಆ ಹುಚ್ಚ ನಾಟಕ ಆಡ್ತಾ ಇದ್ದಾನೆ. ಆ ಕ್ರಿಮಿನಲ್ಸ್ಗೆಲ್ಲ ಆ ಹುಚ್ಚನೇ ಬಾಸು. ಯಾಕೆ ಹೊಡೆದೆ ಶಂಕ್ರು? ಇಷ್ಟೆಲ್ಲ ಗೊತ್ತಿದ್ರು ಯಾಕೆ ಸುಮ್ಮನೆ ಇದ್ದೆ? ಈಗೆಲ್ಲೋನೆ ಹುಚ್ಚ. ಫಾಲೋ ಮೀ. ಐ